ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂಡಿಯನ್ ಬ್ಲ್ಯಾಕ್ ಟೈಗರ್ ರವೀಂದ್ರ ಕೌಶಿಕ್ ಇವರ ಬಗ್ಗೆ ಈಗಿನ ಯುವಜನತೆಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಭಾರತ ದೇಶಕ್ಕಾಗಿ ಶತ್ರು ದೇಶ ಪಾಕಿಸ್ತಾನದಲ್ಲೇ ಜೀವನ ಕಳೆದ ಆ ವೀರನ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಇಂಡಿಯನ್ ಬ್ಲ್ಯಾಕ್ ಟೈಗರ್ ಅಂತ ಗೂಗಲ್ನಲ್ಲಿ ಇವತ್ತಿಗೂ ಸರ್ಚ್ ಮಾಡಿದರೆ ಸಿಗುವುದು ಈ ರವೀಂದ್ರ ಕೌಶಿಕ್. ರವೀಂದ್ರ ಕೌಶಿಕ್ ಅವರು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ 11 ಏಪ್ರಿಲ್ 1952ರಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ JM ಕೌಶಿಕ್ ಭಾರತೀಯ ವಾಯುಪಡೆ ಅಧಿಕಾರಿ. ಅವರ ತಾಯಿ ಅಮಲಾದೇವಿ. ರವೀಂದ್ರ ಕೌಶಿಕ್ ಅವರು ಗಂಗಾನಗರದ SD ಬಿಯಾನಿ PG ಕಾಲೇಜಿನಲ್ಲಿ BCom ಅಧ್ಯಯನ ಮಾಡಿ ಪದವಿ ಪಡೆದರು. BCom ಗಳಿಸಿದ್ದರು. ಕಾಲೇಜಿನಲ್ಲಿದ್ದಾಗ ರಂಗಭೂಮಿ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದರು. 1973ರಲ್ಲಿ ಲಕ್ನೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ನಾಟಕ ರಂಗದಲ್ಲಿ ಅವರ ಪಾತ್ರವನ್ನು ಕಂಡ ರಾವ್ ಬೇಹುಗಾರಿಕೆ ಸಂಸ್ಥೆಯ ಅಧಿಕಾರಿಗಳು ರವೀಂದ್ರ ಕೌಶಿಕ್ಗೆ ತಮ್ಮ ಮೆಚ್ಚುಗೆ ಅಭಿನಂದನೆಗಳನ್ನು ತಿಳಿಸಿ ಭಾರತೀಯ ರಾವ್ನಲ್ಲಿ ಕಾರ್ಯನಿರ್ವಹಿಸಲು ಕೆಲಸದ ಆಹ್ವಾನವನ್ನು ನೀಡಿದ್ದರು. ವೀಕ್ಷಕರೇ, ರಾವ್ ಎಂದರೆ ರಿಸರ್ಚ್ ಅಂಡ್ ಅನಲೈಸಿಂಗ್ ವಿಂಗ್, ಭಾರತದ ಬೇಹುಗಾರಿಕಾ ಸಂಸ್ಥೆ. ಬೇರೆ ದೇಶಗಳಿಂದ ಭಾರತಕ್ಕೆ ಮುಂದಾಗುವ ಅಪಾಯದ ಮುನ್ಸೂಚನೆಯನ್ನು ಭಾರತದ ರಕ್ಷಣಾ ಸಚಿವಾಲಯಕ್ಕೆ ಈ ಸಂಸ್ಥೆ ಒದಗಿಸುತ್ತದೆ. ರವೀಂದ್ರ ಕೌಶಿಕ್ ಪಾಕಿಸ್ತಾನದಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಲು ದೆಹಲಿಯಲ್ಲಿ 2 ವರ್ಷಗಳ ಕಾಲ ಕಠಿಣ ತರಬೇತಿ ಪಡೆದುಕೊಂಡಿರುತ್ತಾರೆ. ಈ ತರಬೇತಿಯಲ್ಲಿ ರವೀಂದ್ರ ಕೌಶಿಕ್ ಇಸ್ಲಾಂಗೆ ಮತಾಂತರಗೊಂಡರು. ಮುಸ್ಲಿಮರಂತೆ ಸುನ್ನತಿ ಕೂಡ ಮಾಡಲಾಯಿತು. ಮುಸ್ಲಿಮರ ಉರ್ದು ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಹೇಳಿಕೊಡಲಾಗಿತ್ತು. ನಂತರ ಪಾಕಿಸ್ತಾನದ ಭೌಗೋಳಿಕ ಆಂತರಿಕ ರೀತಿ ರಿವಾಜವು ನಡೆನುಡಿಗಳನ್ನು ಹೇಳಿಕೊಡಲಾಗಿದೆ. ರವೀಂದ್ರ ಕೌಶಿಕ್ ಅವರು ಚಿಕ್ಕದಿನಿಂದಲೂ ಪಂಜಾಬಿ ಭಾಷೆ ಬಹಳ ಚೆನ್ನಾಗಿ ಮಾತನಾಡುತ್ತಿದ್ದರು ಮತ್ತು ಪಂಜಾಬಿ ಭಾಷೆ ಪಾಕಿಸ್ತಾನದ ಕೆಲವು ಪ್ರಾಂತ್ಯಗಳಲ್ಲಿ ಚಲಾವಣೆಯಲ್ಲಿದ್ದವು. ಪಾಕಿಸ್ತಾನದ ನಾಗರಿಕರಂತೆ ಕಾಣುವ ಎಲ್ಲ ದಾಖಲೆಗಳನ್ನು ನೀಡಲಾಗಿತ್ತು. 1975ರಲ್ಲಿ 23ನೇ ವಯಸ್ಸಿನ ರವೀಂದ್ರ ಕೌಶಿಕ್ ಅವರನ್ನು ರಾ ಆಪರೇಟಿವ್ ಆಗಿ ಪಾಕಿಸ್ತಾನಕ್ಕೆ ನಬಿ ಅಹಮದ್ ಶಾಕಿರ್ ಎಂಬ ಹೆಸರಿನಲ್ಲಿ ಕಳುಹಿಸಿಕೊಡಲಾಗಿತ್ತು. ಕೌಶಿಕ್ ಅಥವಾ ನಬಿ ಅಹಮದ್ ಶಾಕಿರ್ 1975ರಲ್ಲಿ ಪಾಕಿಸ್ತಾನವನ್ನು ಪ್ರವೇಶಿಸಿ ಕರಾಚಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಪಡೆದು ಕಾನೂನು ಪದವಿಯನ್ನು ಪೂರ್ಣಗೊಳಿಸಿದ್ದರು. ಕಮಿಷನ್ಡ್ ಅಧಿಕಾರಿಯಾಗಿ ಪಾಕಿಸ್ತಾನದ ಸೇನೆಯ ಲೆಕ್ಕಪತ್ರ ವಿಭಾಗಕ್ಕೆ ಸೇರಿದ್ದರು. ಅಲ್ಲಿ ಅಂತಿಮವಾಗಿ ಪಾಕಿಸ್ತಾನ ಸೇನೆಯ ಮೇಜರ್ ಹುದ್ದೆಗೆ ಭರ್ತಿ ಪಡೆದರು. 1979ರಿಂದ 1983ರವರೆಗೆ ಕೌಶಿಕ್ ಪಾಕಿಸ್ತಾನ ಸೇನೆ ಅಧಿಕಾರಿಯಾಗಿ ಕೆಲಸ ಮಾಡಿದ್ದರು. ಪಾಕ್ ಸೇನೆಗೆ ಸಂಬಂಧಿಸಿದಂತೆ ಹಲವು ಮಹತ್ವಪೂರ್ಣ ಮಾಹಿತಿಗಳನ್ನು ಸಂಗ್ರಹಿಸಿ ಭಾರತಕ್ಕೆ ರವಾನಿಸಿದರು. ರವೀಂದ್ರ ಕೌಶಿಕ್ ಅವರು ನೀಡಿದ ಮಾಹಿತಿ ಒಂದು ಲೆಕ್ಕಾಚಾರದ ಪ್ರಕಾರ ಅವರು ಸರಿಸುಮಾರು 20,000 ಯೋಧರ ಜೀವ ರಕ್ಷಣೆ ಮಾಡಿದ್ದರು. ಆಗ ಕೌಶಿಕ್ ಅವರ ಶೌರ್ಯ ಮತ್ತು ದೇಶಭಕ್ತಿಯನ್ನು ಮೆಚ್ಚಿದ ಭಾರತದ ಆಗಿನ ಕಾಲದ ಹೆಮ್ಮೆಯ ಪ್ರಧಾನಿ ಇಂದಿರಾ ಗಾಂಧಿ ಅವರು ರವೀಂದ್ರ ಕೌಶಿಕ್ ಅವರಿಗೆ ಇಂಡಿಯನ್ ಬ್ಲ್ಯಾಕ್ ಟೈಗರ್ ಎಂದು ಬಿರುದು ನೀಡಿದ್ದರು. ಇದರ ಮಧ್ಯೆ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದವರ ಮಗಳಾದ ಅಮಾನತ್ ಎಂಬ ಸ್ಥಳೀಯ ಹುಡುಗಿಯನ್ನು ಮದುವೆಯಾಗಿರುತ್ತಾರೆ. ಮದುವೆಯಾದ ನಂತರ ಅವರು ರಹಸ್ಯವಾಗಿ ಭಾರತಕ್ಕೆ ಅವರ ಮನೆಗೂ ಬಂದು ಹೋಗಿರುತ್ತಾರೆ. ನಾನು ದುಬೈನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿರುತ್ತಾರೆ ಹೊರತು ತಾನೊಬ್ಬ ಗೂಢಚಾರಿ ಎಂದು ತಮ್ಮ ಮನೆಯವರಿಗೂ ಹಾಗೂ ತನ್ನ ಹೆಂಡತಿ ಬಳಿ ಕೂಡ ಹೇಳಿರುವುದಿಲ್ಲ. ರವೀಂದ್ರ ಕೌಶಿಕ್ ಅಮಾನತ್ ಅವರಿಗೆ ಒಂದು ಮುದ್ದಾದ ಗಂಡು ಮಗು ಕೂಡ ಜನಿಸಿರುತ್ತದೆ. ಸೆಪ್ಟೆಂಬರ್ 1983ರಲ್ಲಿ ಭಾರತೀಯ ರಾ ಏಜೆಂಟ್
ರವೀಂದ್ರ ಕೌಶಿಕ್ ಜೊತೆ ಸಂಪರ್ಕ ಸಾಧಿಸುವ ಸಲುವಾಗಿ ಇನಾಯತ್ ಮಸಿಯಾ ಎಂಬ ಮತ್ತೊಬ್ಬ ಕೆಳಮಟ್ಟದ ಕಾರ್ಯಕರ್ತನನ್ನು ಕಳುಹಿಸಲಾಗಿತ್ತು. ಆದರೆ ರವೀಂದ್ರ ಕೌಶಿಕ್ ಅವರ ಗ್ರಹಚಾರ ಕೈಕೊಟ್ಟಿದ್ದು ಅಲ್ಲಿಂದಲೇ. ಕೌಶಿಕ್ ಅವರನ್ನು ಭೇಟಿ ಮಾಡಲು ಬಂದ ಇನಾಯತ್ ಭಾರತದ ಮತ್ತೊಬ್ಬ ವ್ಯವಹಾರಿಕ. ಪಾಕಿಸ್ತಾನದ ISI ಜಂಟಿ ಗುಪ್ತಚರ ಬ್ಯೂರೋ ಇನಾಯತ್ನನ್ನು ಸೆರೆ ಹಿಡಿಯಲಾಗಿತ್ತು. ಸೆರೆ ಹಿಡಿದ ನಂತರ ಪಾಕ್ ಜೈಲಿನಲ್ಲೇ ವಿಚಾರಣೆ ನಡೆಸಲಾಗಿತ್ತು. ಆಗ ಇನಾಯತ್ ಭಾರತದ ಬೇಹುಗಾರ ರವೀಂದ್ರ ಕೌಶಿಕ್ ಪಾಕಿಸ್ತಾನದ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವುದು ತಿಳಿಸಿದ್ದನು. ಆಗ ಇಡೀ ಪಾಕಿಸ್ತಾನ ಸೇನೆಗೆ ದಂಗು ಬಡಿದಂತಾಗಿತ್ತು. ಕೊನೆಗೆ ಪಾಕ್ ಸೇನಾ ಅಧಿಕಾರಿಗಳು ಕೌಶಿಕ್ ಅವರನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಗುರಿಪಡಿಸಿದ್ದರು. ಸಿಯಾಲ್ಕೋಟ್ನ ವಿಚಾರಣೆ 2 ವರ್ಷಗಳ ಕಾಲ ಚಿತ್ರಹಿಂಸೆ ನೀಡಲಾಗಿತ್ತು. ನೀನು ಭಾರತದ ಯಾವುದಾದರೂ ರಹಸ್ಯ ಹೇಳು ಬಿಡುತ್ತೇವೆ ಎಂದರು. ರವೀಂದ್ರ ಕೌಶಿಕ್ ಭಾರತಕ್ಕೆ ಸಂಬಂಧಿಸಿದಂತೆ ಯಾವುದೇ ರಹಸ್ಯವನ್ನು ಹೇಳಲಿಲ್ಲ. 1985ರಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಮರಣದಂಡನೆ ವಿಧಿಸಲಾಗಿತ್ತು. ನಂತರ ಆತನ ಶಿಕ್ಷೆಯನ್ನು ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸಿತು. ಸಿಯಾಲ್ಕೋಟ್, ಕೋಟ್ ಲಖ್ಪತ್, ಮಿಯಾನ್ವಾಲಿ ಸೇರಿದಂತೆ ಪಾಕಿಸ್ತಾನದ ವಿವಿಧ ನಗರಗಳ ಜೈಲುಗಳಲ್ಲಿ ಇರಿಸಲಾಗಿತ್ತು. ಜೈಲಿನಲ್ಲಿ ತೀವ್ರ ಭದ್ರತೆ ಇದ್ದಾಗಲೂ ಸಹ ರವೀಂದ್ರ ಕೌಶಿಕ್ ಭಾರತದಲ್ಲಿನ ಅವರ ಮನೆಗೆ ರಹಸ್ಯವಾಗಿ ಪತ್ರಗಳನ್ನು ಕಳುಹಿಸುತ್ತಿದ್ದರು. ಅದರಲ್ಲಿ ಅವರ ಮೇಲೆ ನಡೆಯುತ್ತಿರುವ ದೈಹಿಕ ಹಿಂಸೆ, ಹಲ್ಲೆಗಳನ್ನು ಕೂಡ ಉಲ್ಲಂಘಿಸಿದರು. ಮತ್ತು ಅವರ ಬರೆದಿರುವ ಹಲವು ಪತ್ರಗಳಲ್ಲಿ ಒಂದರಲ್ಲಿ ಹೀಗೆ ಬರೆದಿರುತ್ತಾರೆ: ಭಾರತದಂತಹ ಒಂದು ಬಲಿಷ್ಠ ದೇಶಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡವನಿಗೆ ಸಿಗುವುದು ಇಂಥ ಸ್ಥಿತಿಯ. ಇದನ್ನು ನಾನು ನಿಜಕ್ಕೂ ತುಂಬ ನೋವಿನಿಂದ ಬರೆಯುತ್ತಿದ್ದೇನೆ ಎಂದು ಬರೆದಿರುತ್ತಾರೆ. ಮತ್ತು ಇದರ ಮಧ್ಯೆ ಅವರು ಜೈಲಿನಲ್ಲಿದ್ದಾಗ ಅವರ ಪತ್ನಿ ಅಮಾನತ್ ಮಗುವಿನೊಂದಿಗೆ ಬಂದು ಭೇಟಿಯಾಗಿರುತ್ತಾರೆ. ಆದ ನಂತರ ಪತ್ನಿ ಮಗು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿರುವುದಿಲ್ಲ. ರವೀಂದ್ರ ಕೌಶಿಕ್ ಅವರು ಸತತ ಜೈಲು ಶಿಕ್ಷೆ, ದೈಹಿಕ ಹಿಂಸೆ, ಹಲ್ಲೆ ಮತ್ತು 17 ವರ್ಷಗಳ ಕಾಲ ಜೈಲು ಸೆರೆವಾಸದಿಂದ TB, ಅಸ್ತಮಾ, ಹೃದ್ರೋಗ ಕಾರಣಗಳಿಂದ 2001ರಲ್ಲಿ ಸಾವಿಗೀಡಾದರು. ಇನಾಯತ್ ಮಸಿಯಾ ಕೌಶಿಕ್ ಅವರ ಜೊತೆಗಿದ್ದವರು ದೇಹವನ್ನು ಜೈಲಿನ ಆವರಣದಲ್ಲೇ ಹೂಳಲಾಗಿತ್ತು. ರವೀಂದ್ರ ಕೌಶಿಕ್ ಅವರ ಮಾಹಿತಿಯನ್ನು ಅವರ ಅಕ್ಕ ಒಂದು ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದರು. ರವೀಂದ್ರ ಕೌಶಿಕ್ ಅವರ ಸಾವಿನ ದಿನ ಇಡೀ ಭಾರತವೇ ತಲೆ ತಗ್ಗಿಸುತ್ತದೆ. ಭಾರತ ಸರ್ಕಾರ ಅವರ ಮೃತದೇಹವನ್ನು ಭಾರತಕ್ಕೆ ತರಿಸಲು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಯಾಕೆಂದರೆ ಹಾಗೆ ಮಾಡಿದರೆ ಆ ಅಂಡರ್ ಕವರ್ ಆಪರೇಷನ್ ಅವರ ಕೈಯಿಂದ ಮಾಡಿಸಿದ್ದು ಭಾರತ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಹಾಗಾಗಿ ಅವರನ್ನು ಮರೆತು ಹೋಗುತ್ತಾರೆ. ವಿಕಿಪೀಡಿಯಾ ಪ್ರಕಾರ ಅವರ ಮಗ 2012-13ರ ನಡುವೆ ನಿಧನರಾದರು. ಪತ್ನಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ರವೀಂದ್ರ ಕೌಶಿಕ್ ಅನುಭವಿಸುತ್ತಿರುವ ನೋವು ಮತ್ತು ಚಿತ್ರಹಿಂಸೆಯನ್ನು ಅವರು ವ್ಯಕ್ತಪಡಿಸಿರುವ ಪತ್ರಗಳನ್ನು ಓದಿದ ನಂತರ ಅವರ ತಂದೆ ಹೃದಯಘಾತದಿಂದ ನಿಧನರಾದರು. ಈ ರೀತಿ ಒಬ್ಬ ದೇಶಭಕ್ತ ಮಹಾವೀರನ ಜೀವನ ಶತ್ರು ದೇಶದ ಸೈನಿಕರಿಂದ ಕೊನೆಗೊಳ್ಳುತ್ತದೆ. ಇಂಥ ದೇಶಭಕ್ತನಿಗೆ ನಮ್ಮ ಕಡೆಯಿಂದ ಒಂದು ನಮನ. ಇಂಥ ದೇಶಭಕ್ತ ಮತ್ತೆ ಭಾರತ ದೇಶದಲ್ಲಿ ಹುಟ್ಟಿ ಬರಲಿ ಅಂತ ಪ್ರಾರ್ಥಿಸೋಣ. ಜೈ ರವೀಂದ್ರ ಕೌಶಿಕ್.